ವರ್ಷದ ಬಳಿಕ ಕೃಷ್ಣರಾಜ ಸಾಗರ ಡ್ಯಾಮ್ ತುಂಬಿರೋದ್ರಿಂದ ಸಹಜವಾಗಿ ಎಲ್ಲರಿಗೂ ಕೂಡ ಖುಷಿ, ಸರ್ಕಾರಕ್ಕೂ ಒಂದು ರೀತಿಯಲ್ಲಿ ನೆಮ್ಮದಿ. ಈ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜಲಸಂಪನ್ಮೂಲ ಸಚಿವರು ಕೂಡ ಹೌದು. ಈಗಾಗಲೇ ಅವರು KRSಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. KRSಗೆ ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಡ್ಯಾಮ್ ಅನ್ನು ವೀಕ್ಷಿಸಿ ಅಧಿಕಾರಿಗಳೊಂದಿಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸಭೆ ಮಾಡಿದ್ದಾರೆ. ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವ ಸಂಬಂಧ ಕೂಡ ಚರ್ಚೆ ನಡೆದಿದೆ. ಜುಲೈ 27ರಂದು, ಇದೇ ತಿಂಗಳ 27ನೇ ತಾರೀಕು ಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸುವ ನಿರೀಕ್ಷೆ ಇದೆ. KRSಗೆ ಅವರು ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ. ಜೊತೆಗೆ ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ ಕಾವೇರಿ ಅಂದರೆ KRS ಪ್ರಾಧಿಕಾರದ ಅಧಿಕಾರಿಗಳು, ಮುಖ್ಯ ಇಂಜಿನಿಯರ್ ಎಲ್ಲರೂ ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಥ್ ಕೊಟ್ಟು ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಒಂದು ಸಣ್ಣ ಸಭೆಯನ್ನು ಕೂಡ ಇವತ್ತು ನಡೆಸಿದ್ರು. ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ಡ್ಯಾಮ್ ತುಂಬಿದಾಗ ಯಾರೇ ಮುಖ್ಯಮಂತ್ರಿ ಇದ್ದರೂ ಕೂಡ ಬಾಗಿನ ಅರ್ಪಿಸುವಂಥದ್ದು ವಾಡಿಕೆ. ಅದರಂತೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 27ನೇ ತಾರೀಕು ಆಲ್ಮೋಸ್ಟ್ ಬಾಗಿನ ಅರ್ಪಿಸುವಂತಹ ಸಾಧ್ಯತೆ ಇದೆ. ಕಳೆದ ವರ್ಷ ಇದಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಯಾಕೆ ಅಂತಂದರೆ ಡ್ಯಾಮೇ ತುಂಬಿರಲಿಲ್ಲ. ಈ ಸರ್ತಿ ಡ್ಯಾಮ್ ತುಂಬಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಬಹಳ ಖುಷಿಯಿಂದನೇ KRSಗೆ ಬಾಗಿನ ಸಮರ್ಪಣೆಯನ್ನು ಮಾಡ್ತಾರೆ. ಅದಕ್ಕೆ ಡೇಟ್ ಆಲ್ಮೋಸ್ಟ್ ನಿಗದಿಯಾಗಿದೆ. ಜಲಸಂಪನ್ಮೂಲ ಸಚಿವರೂ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ. ಯಾಕೆಂತಂದರೆ ನಿಮಗೆ KRS ನೀರನ್ನು VC ನಾಲೆಗೆ ಹರಿಸಬೇಕು, ತಮಿಳುನಾಡಿಗೆ ನೀರು ಬಿಡಬೇಕು. ಮುಖ್ಯವಾಗಿ ಕಳೆದ ಬಾರಿ ಮಂಡ್ಯ ಭಾಗದ ರೈತರಿಗೆ ನೀರು ಕೊಟ್ಟಿಲ್ಲ ಸರಿಯಾಗಿ. ಈ ಸರ್ತಿ ರೈತರಿಗೆ ನೀರು ಕೊಡಬೇಕು, ಕಬ್ಬು ಮತ್ತು ಭತ್ತದ ಬೆಳೆಗೆ. ಹಾಗಾಗಿ ಅವರು ಕೂಡ ಖುಷಿ ಇದ್ದಾರೆ.